ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕಾಂಗ್ರೆಸ್ಸಿನ ಒಳಗಿನ ಕದನ ಕೋಲಾಹಲ ಸದ್ಯಕ್ಕೆ ತಣ್ಣಗಾದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರನ್ನು CM ಮಾಡಿಯೇ ಸಿದ್ಧ ಎಂದು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದ ಶಾಸಕರು ಕೂಡ ಬಹುತೇಕ ತಣ್ಣಗಾಗಿದ್ದಾರೆ. ಶಾಸಕರ ಸಹಿ ಸಂಗ್ರಹಕ್ಕಾಗಿ ಜೈಲಿಗೂ ಹೋಗಿ ಬಂದ DK ಶಿವಕುಮಾರ್ ಈಗ ಬ್ರೇಕ್ಫಾಸ್ಟ್ ಒಪ್ಪಂದವನ್ನು ಒಪ್ಪಿಕೊಂಡಿದ್ದಾರೆ, ಕದನ ವಿರಾಮವನ್ನು ಅಪ್ಪಿಕೊಂಡಿದ್ದಾರೆ. ಶಾಸಕರ ದೆಹಲಿ ಯಾತ್ರೆಯಿಂದ ಬಿಸಿ ಏರಿದ್ದ ಕಾಂಗ್ರೆಸ್ಸಿನ ಒಳಜಗಳ ಈಗ ಇಡ್ಲಿ ಮತ್ತು ನಾಟಿ ಕೋಳಿ ಸಾರಿನ ತಟ್ಟೆಯ ಮೇಲೆ ತಣ್ಣಗೆ ಬಂದು ಕುಳಿತಿದೆ. ಒಂದು ತಿಂಗಳ ಕಾಲ ನಡೆದ ಕಾಂಗ್ರೆಸ್ಸಿನ ಅಂತರ್ಯುದ್ಧದ ಈ ಬಹಿರಂಗ ಪ್ರದರ್ಶನದಲ್ಲಿ ಕೊನೆಗೂ ಗೆದ್ದವರು ಯಾರು, ಸೋತವರು ಯಾರು, ಅಥವಾ ಪಂದ್ಯ ಡ್ರಾ ಆಯ್ತಾ, ಸಿದ್ದರಾಮಯ್ಯ ಅವರ ಕೈ ಮೇಲಾಯ್ತಾ, ಅಥವಾ DK ಶಿವಕುಮಾರ್ ಅವರಿಗೆ CM ಹುದ್ದೆ ಸಿಗೋದು ಖಚಿತ ಆಯ್ತಾ? ಸ್ನೇಹಿತರೆ, ಈ ಎಲ್ಲ ಕುತೂಹಲಕರ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಒಂದು ತಿಂಗಳ ಕಾಲ ಟಿವಿ ಮಾಧ್ಯಮದವರು ಕಾಂಗ್ರೆಸ್ಸಿನ ಈ ಕದನ ಕೋಲಾಹಲವನ್ನು ಒಳ್ಳೆಯ ಥ್ರಿಲ್ಲರ್ ಸಿನಿಮಾದಂತೆ ತೋರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಕರಿಗೆ ರೋಚಕವಾಗಿ ಉಣಬಡಿಸಿದ್ದಾರೆ. DKಶಿ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು 14ರಿಂದ ಶುರು ಮಾಡಿ ಮೊದಲು 29ಕ್ಕೆ ಏರಿಸಿದ್ರು, ಆಮೇಲೆ 31ಕ್ಕೆ ಏರಿಸಿದ್ರು, ಆಮೇಲೆ 51ಕ್ಕೆ ಏರಿಸಿದ್ದಾರೆ. ಇನ್ನೇನು ಸಿದ್ದರಾಮಯ್ಯ ಅವರು ಮನೆಗೆ ಹೋಗೋದು ಗ್ಯಾರಂಟಿ ಎಂಬಂತೆ ಇಡೀ ಪ್ರಕರಣವನ್ನು ಟಿವಿಯವರು ವ್ಯಾಖ್ಯಾನ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ಆಗೋದು ಖಂಡಿತ ಎಂದು ಕನ್ನಡದ ಆಂಕರ್ಗಳು ಪದೇ ಪದೇ ಭವಿಷ್ಯ ನುಡಿದಿದ್ದಾರೆ. ಟಿವಿಗಳಲ್ಲಿ ಹೀಗೆ 2020 ಪಂದ್ಯದ ಸ್ಕೋರ್ ಬೋರ್ಡ್ನಂತೆ ಶಾಸಕರ ಬಲಾಬಲದ ವ್ಯಾಖ್ಯಾನ ನಡೆಯುತ್ತಿದ್ದಾಗ ತ್ರಿವರ್ಣ ನ್ಯೂಸ್ನಲ್ಲಿ ನಾವು ಒಂದು ವಿಷಯವನ್ನು ಪದೇ ಪದೇ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೇವೆ. ಹೈಕಮಾಂಡ್ ಸದ್ಯಕ್ಕೆ CM ಬದಲಾವಣೆ ಮಾಡೋದಿಲ್ಲ. CM ಬದಲಾವಣೆಗೆ ಬೇಕಾದಂತಹ ರಾಜಕೀಯ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಇಲ್ಲ. ಏನಿದ್ದರೂ 4 ರಾಜ್ಯಗಳ ಅಸೆಂಬ್ಲಿ ಚುನಾವಣೆ ಆದ ಬಳಿಕವಷ್ಟೇ ಪಕ್ಷ ಈ ವಿಷಯಕ್ಕೆ ಒಂದು ಅಂತ್ಯ ಕಾಣಿಸಬಹುದು. ಇದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದಂತಹ ಮಾತುಗಳು. ಏನೇ ನಡೆಯೋದಿದ್ರೂ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಅಷ್ಟೇ ನಡೀತದೆ. ಅದರಲ್ಲೂ ಹಗ್ಗ ಜಗ್ಗಾಟ ತೀವ್ರವಾದರೆ ಸಂಪುಟ ವಿಸ್ತರಣೆಯು 1-2 ತಿಂಗಳ ಕಾಲ ಮುಂದಕ್ಕೆ ಹೋಗ್ತದೆ. ಇದನ್ನು ನವೆಂಬರ್ ತಿಂಗಳಲ್ಲಿ ನಾನು ಮಾಡಿದ 2-3 ವಿಡಿಯೋಗಳಲ್ಲಿ ಮತ್ತೆ ಹೇಳಿದ್ದೇನೆ. ತ್ರಿವರ್ಣ ನ್ಯೂಸ್ನ ಈ ವಿಶ್ಲೇಷಣೆ ಈಗ ನಿಜವಾಗಿದೆ. ಕಾಂಗ್ರೆಸ್ಸಿನ ಒಳಗೆ ತಾತ್ಕಾಲಿಕ ಶಾಂತಿ ನೆಲೆಸಿದೆ. ಸದ್ಯಕ್ಕೆ ಯಾವ ಬದಲಾವಣೆಯೂ ಇಲ್ಲ ಅನ್ನೋ ಸೂಚನೆ ಸಿಕ್ಕಿದೆ. ಹೆಚ್ಚೆಂದರೆ ಅಸೆಂಬ್ಲಿ ಅಧಿವೇಶನ ಮುಗಿದ ಬಳಿಕ ಸಣ್ಣ ಮಟ್ಟದ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋದು ಈಗ ಗೊತ್ತಾಗಿದೆ. ಆದರೆ ಕಾಂಗ್ರೆಸ್ ಒಳಗಿನ ಕದನ ಕೋಲಾಹಲದಲ್ಲಿ ನಿಜಕ್ಕೂ ಗೆದ್ದವರು ಯಾರು, ಸೋತವರು ಯಾರು? ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸ್ನೇಹಿತರೆ, ಸುಮ್ಮನೆ ಒಮ್ಮೆ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ಅದನ್ನು ನೆನಪಿಸಿಕೊಳ್ತಾ ಬನ್ನಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಬ್ಬರೂ ರಾಹುಲ್ ಗಾಂಧಿಯ ಭೇಟಿಗೆ ಯತ್ನಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯಗೆ 15 ನಿಮಿಷಗಳ ಕಾಲ ರಾಹುಲ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಆದರೆ DKC 2-3 ಸಲ ದೆಹಲಿಗೆ ಹೋಗಿ ಬಂದರೂ ಕೂಡ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಇದರ ಅರ್ಥ ಏನು? ರಾಹುಲ್ ಇಲ್ಲಿ ನೀಡಿದಂತಹ ಸಂದೇಶವೇನು? ಗೋಡೆಯ ಮೇಲಿನ ಬರಹದಂತೆ ಈ ಸಂದೇಶ ಅತ್ಯಂತ ಸ್ಪಷ್ಟ ಇದೆ. ಆದರೆ ನಮ್ಮ ಟಿವಿ ಚಾನೆಲ್ಗಳಿಗೆ ಈ ಸಂದೇಶ ಗೊತ್ತಾಗಲೇ ಇಲ್ಲ, ಅಥವಾ ಗೊತ್ತಾದರೂ ಅದನ್ನು ಅವರು ಹೇಳಲೇ ಇಲ್ಲ. ಏಕೆಂದರೆ ನವೆಂಬರ್ ಕ್ರಾಂತಿ ಅವರಿಗೆ ಆಗಬೇಕಾಗಿತ್ತು. ಹಾಗೆಂದೇ ಪದೇ ಪದೇ ಕ್ರಾಂತಿ ಅಂತ ಒಂದೇ ಸಮನೆ ಬುಲೆಟಿನ್ ಹೊರಡಿಸ್ತಾ ಇದ್ರು. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಎಂದಾದ ಮೇಲೆ DK ಶಿವಕುಮಾರ್ ಅವರು ಸೀದಾ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಪತ್ರಕರ್ತರ ಜೊತೆಗೆ ವೈರಾಗ್ಯದ ಮಾತುಗಳನ್ನು ಆಡ್ತಾರೆ. ಒಬ್ಬನೇ ಎಷ್ಟು ವರ್ಷ ಅಂತ ಅಧ್ಯಕ್ಷ ಹುದ್ದೆಯಲ್ಲಿ ಇರೋದು ಅಂತ ಕೇಳ್ತಾರೆ. KPCC ಅಧ್ಯಕ್ಷತೆ ಬಿಟ್ಟು ಕೊಡುವ ಮಾತನ್ನು ಕೂಡ ಆಡ್ತಾರೆ. ಹೀಗೆ 2 ದಿನ ವೈರಾಗ್ಯದಿಂದ ಇದ್ದಂತಹ DK ಶಿವಕುಮಾರ್ ಒಮ್ಮಿಂದೊಮ್ಮೆಲೆ ವ್ಯಗ್ರರಾದದ್ದು ಏಕೆ ಮತ್ತು ಹೇಗೆ? CM ಹುದ್ದೆಗೆ ಕೊಟ್ಟ ಮಾತು ತಪ್ಪಬೇಡಿ ಎಂದು ಬಹಿರಂಗವಾಗಿ ಹೇಳತೊಡಗಿದ್ದು ಏಕೆ? ಇದಕ್ಕೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ? ಈ ಪ್ರಶ್ನೆಗೆ ಪಕ್ಷದ ಮೂಲಗಳು ವಿಭಿನ್ನ ವ್ಯಾಖ್ಯಾನ ಕೊಡ್ತಾ ಇವೆ. DKಶಿ ಅವರು ಬಹುವಾಗಿ ನೆಚ್ಚಿಕೊಂಡಿರುವ ಒಬ್ಬ ಜ್ಯೋತಿಷಿ CM ಆಗೋದಿದ್ರೆ ನವೆಂಬರ್ 26ರೊಳಗೆ ಆಗಬೇಕು, ಇಲ್ಲವಾದರೆ ಕಷ್ಟ ಅಂದಿದ್ದಾರಂತೆ. ಅದಕ್ಕೆ DK ಶಿವಕುಮಾರ್ ಒಮ್ಮಿಂದೊಮ್ಮೆಲೆ ಅಗ್ರೆಸಿವ್ ಆಟ ಶುರು ಮಾಡಿದ್ರು ಅನ್ನೋದು ಒಂದು ಮೂಲದ ವ್ಯಾಖ್ಯಾನ. ಇನ್ನೊಂದು ಮೂಲದ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ವಿವರವಾದ ಭೇಟಿಯಾದ ಬಳಿಕವಷ್ಟೇ DKC ಹೆಚ್ಚು ಅಟ್ಯಾಕಿಂಗ್ ಮೂವ್ ತೋರಿಸಿದ್ದಾರೆ. ಈ ಭೇಟಿಗೂ DKಶಿ ನಡೆಗೂ ಏನೋ ಸಂಬಂಧ ಇದೆ. DKಶಿಗೆ ಖರ್ಗೆ ಅವರೇ ಹಚ್ಚಿಕೊಟ್ಟಿದ್ದಾರಾ, ಅಥವಾ ಖರ್ಗೆ ಅವರು ಹೇಳಿದ ಕೆಲವು ಮಾಹಿತಿಗಳಿಂದಾಗಿ DKಶಿ ಅವರು ಸಿಟ್ಟಿಗೆದ್ರ? ಅದು ಗೊತ್ತಿಲ್ಲ. ಆದರೆ ಈ ಎರಡರಲ್ಲಿ ಒಂದು ಕಾರಣವಂತೂ ನಿಜ ಅನ್ನೋದು
ಈ ಕಾಂಗ್ರೆಸ್ಸಿನ ಎರಡನೇ ಮೂಲದ ವ್ಯಾಖ್ಯಾನ. ವಿಷಯ ಏನೇ ಇರಲಿ, ಈ ಇಡೀ ಪ್ರಸಂಗದಲ್ಲಿ ಖರ್ಗೆ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಪಾರ್ಟಿ ಅನ್ನೋದು ಮತ್ತೊಮ್ಮೆ ಖಚಿತವಾಗಿದೆ. ರಾಹುಲ್ ಭೇಟಿಯಾದ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೆ ಅನುಮತಿ ಕೇಳ್ತಾರೆ. ಆವಾಗ ರಾಹುಲ್ ಹೇಳ್ತಾರೆ ಖರ್ಗೆ ಅವರ ಜೊತೆಗೆ ಮಾತಾಡಿ ಅಂತ. ಸಿದ್ದರಾಮಯ್ಯ ಮತ್ತು DKಶಿ ನಡುವಣ ಮನಸ್ತಾಪ ಭುಗಿಲೆದ್ದಾಗ ಮನಸ್ಸು ಮಾಡಿದ್ದರೆ ಖರ್ಗೆ ಅವರೇ ಅದನ್ನು ಬಗೆಹರಿಸಬಹುದಿತ್ತು. AICC ಅಧ್ಯಕ್ಷರಾಗಿ ಅವರಿಗೆ ಅಷ್ಟು ಪವರ್ ಇತ್ತು ಅಂತ ಪಕ್ಷದ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಆದ್ರೆ ಖರ್ಗೆ ಅವರು ಅದನ್ನು ಮಾಡಲಿಲ್ಲ. ಪರಿಣಾಮವಾಗಿ ವಿವಾದ ಸೋನಿಯಾ ಗಾಂಧಿಯವರ ಅಂಗಳಕ್ಕೆ ಹೋಯಿತು. ಬಲ್ಲ ಮೂಲಗಳ ಪ್ರಕಾರ ಸೋನಿಯಾ ಮೇಡಮ್ ಕರ್ನಾಟಕದ ಇಬ್ಬರೂ ನಾಯಕರ ವಿರುದ್ಧ ಗರಂ ಆಗಿದ್ದಾರಂತೆ. ಇಬ್ಬರೂ ಪಕ್ಷದ ಹಿತಾಸಕ್ತಿಯನ್ನ ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಯ ಆಟ ಆಡ್ತಾ ಇದ್ದಾರೆ ಅಂತ ಸೋನಿಯಾ ಕಟುವಾಗಿ ಟೀಕಿಸಿದ್ದಾರಂತೆ. ಇದು ನಿಜವೇ ಆಗಿದ್ರೆ ಇದರ ನೇರ ಲಾಭ ಸಿಗೋದು ಖರ್ಗೆ ಅವರಿಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ತಟ್ಟೆಯಲ್ಲಿ ತಣ್ಣಗಾಗಿರುವ ಭಿನ್ನಮತ ಮತ್ತೊಮ್ಮೆ ಭುಗಿಲೆದ್ರೆ ಖರ್ಗೆ ಅವರು ಮುಂದಿನ CM ಆಗಿ ಬಂದು ವಿಧಾನಸೌಧದಲ್ಲಿ ಕುಳಿತುಕೊಳ್ಳೋದು ಖಂಡಿತ, ಹಾಗೆಂದು ಕಾಂಗ್ರೆಸ್ಸಿನ ಹಲವು ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನೂ ನೋಡಿದಾಗ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಇಡೀ ಕದನ ಕೋಲಾಹಲದಲ್ಲಿ ಗೆದ್ದವರು ಮಲ್ಲಿಕಾರ್ಜುನ ಖರ್ಗೆ. ಹಾಗಿದ್ರೆ ಸೋತವರು ಯಾರು ಅಂತ ನೀವು ಕೇಳಬಹುದು. ಸೋತವರು ಸಿದ್ದರಾಮಯ್ಯ ಅವರು ಅಲ್ಲ, DK ಶಿವಕುಮಾರ್ ಅವರು ಅಲ್ಲ. ನಿಜವಾಗಿ ಸೋತವರು ಕಾಂಗ್ರೆಸ್ಗೆ ವೋಟ್ ಹಾಕಿದ ಮತದಾರರು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.